ಬಿಗ್ ಬಾಸ್ ಫಿನಾಲೆ ವೀಕ್ ನಲ್ಲಿರುವ ಡ್ರೋನ್ ಪ್ರತಾಪ್ಗೆ ಶಾಕ್ ಎದುರಾಗಿದೆ. ಡ್ರೋನ್ ಪ್ರತಾಪ್ ಬಿಸ್ನೆಸ್ ಬಂಡವಾಳ ಬಯಲಾಗಿದೆ. ವಿಸ್ತಾರ ನ್ಯೂಸ್ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮಾಡಿದ್ರ ದೋಖ. ಈಗಾಗಲೇ ಇನ್ನೇನು 4 ದಿನ ಅಷ್ಟೇ ಇದೆ ಬಿಗ್ ಬಾಸ್ ಫಿನಾಲೆಗೆ. ಆ ಫಿನಾಲೆ ವೀಕ್ ನಲ್ಲಿರುವಂತಹ ಡ್ರೋನ್ ಪ್ರತಾಪ್ಗೆ ಈಗ ಶಾಕ್ ಎದುರಾಗಿದೆ. ಡ್ರೋನ್ ಪ್ರತಾಪ್ ಬಿಸ್ನೆಸ್ ನ ಬಂಡವಾಳ ಬಯಲಾಗಿದೆ. ವಿಸ್ತಾರ ನ್ಯೂಸ್ ನಲ್ಲಿ ಬಿತ್ತನೆ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮಾಡಿದ್ರ ಹಾಗಾದ್ರೆ ದೋಖ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ವಿವರವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಗ್ ಬಾಸ್ ಸ್ಪರ್ಧಿ ಈಗ ದೋಖ ಮಾಡಿದ್ರ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಫಿನಾಲೆ ವೀಕ್ ನಲ್ಲಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಈಗಾಗಲೇ ಈ ಹಿಂದೆ ಅವರೊಂದು ಸ್ಟಾರ್ಟ್ಅಪ್ ಕಂಪನಿಯನ್ನ ಕೂಡ ಪ್ರಾರಂಭ ಮಾಡಿದ್ರು. ಅದರ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹೇಳಿಕೆಯನ್ನ ನೀಡ್ತಾ ಇದ್ರು. ನಾನು ಡ್ರೋನ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇನ್ನು ವಿಶೇಷವಾಗಿ ಬಿಗ್ ಬಾಸ್ಗೂ ಕೂಡ ಅವರ ಡ್ರೋನ್ ಅನ್ನ ತರಿಸಿಕೊಳ್ಳಲಾಗಿತ್ತು. ಈಗ ಅವರು ದೋಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಸ್ನೆಸ್ ಪಾರ್ಟ್ನರ್ ಸಾರಂಗ್ ಮಾನೆಗೆ ಡ್ರೋನ್ ಪ್ರತಾಪ್ ಮೋಸವನ್ನ ಮಾಡಿದ್ದಾರೆ. ಕ್ವಾಲಿಟಿ ಇಲ್ಲದ ಡ್ರೋನ್ ನೀಡಿರುವುದಾಗಿ ಈಗ ಅವರು ಆರೋಪವನ್ನ ಮಾಡಿದ್ದಾರೆ. ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ರಿಂದ ಮೋಸ ಆಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಹಣವೂ ಹಿಂದಿರುಗಿಸದೆ ಸತಾಯಿಸ್ತಾ ಇದ್ದಾರಂತೆ ಡ್ರೋನ್ ಪ್ರತಾಪ್. 9 ಡ್ರೋನ್ ನೀಡುವುದಕ್ಕೆ ಅಡ್ವಾನ್ಸ್ ಅನ್ನ ಸಾರಂಗ್ ಮಾನೆ ಅವರು ನೀಡಿರ್ತಾರೆ. 8 ತಿಂಗಳ ಹಿಂದೆ ಪ್ರತಾಪ್ಗೆ 35.75 ಲಕ್ಷ ರೂಪಾಯಿ ಹಣವನ್ನ ಸಾರಂಗ್ ಮಾನೆ ಅವರು ನೀಡಿರ್ತಾರೆ. ಹಣ ಪಡೆದು 2.5 ತಿಂಗಳ ಬಳಿಕ 2 ಡ್ರೋನ್ ಅನ್ನ ಆತ ಕೊಟ್ಟಿರ್ತಾನೆ ಡ್ರೋನ್ ಪ್ರತಾಪ್. ನಂತರ ಕೆಲ ದಿನಗಳ ಬಳಿಕ ಮತ್ತೆರಡು ಡ್ರೋನ್ ಅನ್ನ ಕೂಡ ನೀಡಿರ್ತಾನೆ. ಇದೀಗ 4 ಡ್ರೋನ್ಗಳು ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಸಾರಂಗ್ ಮಾನೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ದುಡ್ಡನ್ನ ತಂದು ಕೊಟ್ಟಿದ್ರು ಸಾರಂಗ್ ಅವರು. ಈ ಬಿಸ್ನೆಸ್ಗಾಗಿ ಸುಮಾರು 83 ಲಕ್ಷ ರೂಪಾಯಿ ಖರ್ಚನ್ನ ಮಾಡಿದ್ದೀನಿ ಅಂತ ಆರೋಪವನ್ನ ಮಾಡಿದ್ದಾರೆ. ಇವತ್ತು ನಾವು ಕ್ಯಾಸ್ಪರ್ ಪ್ರೊಮೋಟಿಕ್ಸ್ ನ ಸಂಸ್ಥೆ ಆದಂತಹ ಕೃಷಿಗೂಡ ಜೊತೆ ಎಂಒಯು ಸೈನ್ ಮಾಡ್ತಾ ಇದೀವಿ. ಎಂಒಯು ಪ್ರಕಾರ ನಾವು ಡ್ರೋನ್ ಗಳನ್ನ ಮಾಡ್ತೀವಿ, ಡ್ರೋನ್ ತಯಾರಿಕೆ ಮಾಡ್ತೀವಿ. ಇವರು ಅದನ್ನ ಮಾರ್ಕೆಟಿಂಗ್ ಮತ್ತೆ ಅದ್ರ ಸೆಲ್ಲಿಂಗ್ ಕಡೆ ಗಮನ ಕೊಡ್ತಾರೆ. ಸೊ 2 ಸಂಸ್ಥೆ ಜೊತೆಗೂಡಿ ಒಂದು ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇವರು ಸಾರಂಗ್ ಮಾನೆ ಅಂತ ಕ್ಯಾಸ್ಪರ್ ಪ್ರೊಮೋಟಿಕ್ಸ್ ನ ಸಿಇಒ. ಐ ಆಮ್ ವೆರಿ ಎಕ್ಸೈಟೆಡ್ ಟು collaborate with them and I'm happy to, and we are going to do something big in India and we are going to provide some jobs and also for the farmers. ರೈತರಿಗೆ ಅವರ ಒಂದು ಎಕಾನಮಿ ಹೇಗೆ ದ್ವಿಗುಣಗೊಳಿಸಬೇಕು, ಆದಾಯನ ಡ್ರೋನ್ ಬಳಸಿ ಹೇಗೆ ಕಮ್ಮಿ ಸಮಯ ಬಳಸಬಹುದು, ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ತೀವಿ. ನಮಸ್ಕಾರ. ಇವತ್ತು ನಾವು ಕ್ಯಾಸ್ಪರ್ ಪ್ರೊಮೋಟಿಕ್ಸ್ ನ ಸಂಸ್ಥೆ ಆದಂತಹ ಕೃಷಿಗೂಡ ಜೊತೆ ಎಂಒಯು ಸೈನ್ ಮಾಡ್ತಾ ಇದೀವಿ. ಎಂಒಯು ಪ್ರಕಾರ ನಾವು ಡ್ರೋನ್ ಗಳನ್ನ ಮಾಡ್ತೀವಿ, ಡ್ರೋನ್ ತಯಾರಿಕೆ ಮಾಡ್ತೀವಿ. ಇವರು ಅದನ್ನ ಮಾರ್ಕೆಟಿಂಗ್ ಮತ್ತೆ ಅದ್ರ ಸೆಲ್ಲಿಂಗ್ ಕಡೆ ಗಮನ ಕೊಡ್ತಾರೆ. ಸೊ 2 ಸಂಸ್ಥೆ ಜೊತೆಗೂಡಿ ಒಂದು ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇವರು ಸಾರಂಗ್ ಮಾನೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದಾವಣಗೆರೆ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಗಮನಿಸಬಹುದು ಡ್ರೋನ್ ಪ್ರತಾಪ್ ಬಗ್ಗೆ ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಸಾರಂಗ್ ಮಾನೆ ಅವರು ಮಾಡ್ತಾ ಇರುವಂತಹ ಆರೋಪಗಳೇನು? ಲೀನಾಶ್ರೀ, ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮೊದಲಿಂದಲೂ ಕೂಡ ಸಾಕಷ್ಟು ವಿವಾದಗಳನ್ನು ಮಾಡಿಕೊಂಡವರು. ಅಂದರೆ ಡ್ರೋನ್ ವಿಚಾರವಾಗಿಯೇ ಅವರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಡ್ರೋನ್ ನಿರ್ಮಾಣ ಮಾಡಿದ್ದೇ ಸುಳ್ಳು ಅನ್ನುವಂಥದ್ದು ಮತ್ತು ಆತ ಹೇಳ್ತಾ ಇರೋದು ಎಲ್ಲದೂ ಸುಳ್ಳು ಅಂತಕ್ಕಂತಹ ಏನು ಆರೋಪ ಇತ್ತು. ಅದಾದ ನಂತರ ಆತ ಬಿಗ್ ಬಾಸ್ ಮನೆಗೆ ಹೋಗ್ತಾನೆ. ಅಂದರೆ ಬಿಗ್ ಬಾಸ್ ಮನೆಗೆ ಹೋದ ನಂತರವೂ ಕೂಡ ಡ್ರೋನ್ ಪ್ರತಾಪ್ ಅನೇಕ ವಿಚಾರಕ್ಕೆ ಸುದ್ದಿ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ತಮ್ಮ ಪಾರ್ಟ್ನರ್ಗೆ ಅಂದರೆ ಡ್ರೋನ್ ಪ್ರತಾಪ್ ಸುಮಾರು 2-3 ವರ್ಷಗಳ ಹಿಂದೆ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಶುರು ಮಾಡ್ತಾರೆ. ಅಂದರೆ ರೈತರಿಗೆ ಉಪಯೋಗ ಆಗುವ ನಿಟ್ಟಿನಲ್ಲಿ ನಾನು ಡ್ರೋನ್ಗಳನ್ನು ನೀಡ್ತೀನಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿಯನ್ನು ಏನು ಶುರು ಮಾಡ್ತಾರೆ. ಅದರ ಪಾರ್ಟ್ನರ್ ಆಗಿದ್ದಂಥವರು ಸಾರಂಗ್ ಮಾನೆ ಅವರು, ಮುಂಬೈ ಮೂಲದವರು. ಸೊ ಅವರ ಜೊತೆಯಲ್ಲಿ ವ್ಯವಹಾರ ಇಟ್ಕೊಂಡಿರ್ತಾನೆ. ಕಳೆದ ಏಪ್ರಿಲ್ನಲ್ಲಿ ಸಾರಂಗ್ ಮಾನೆ ಅವರು 35 ಲಕ್ಷ ರೂಪಾಯಿಯನ್ನು ಡ್ರೋನ್ ಪ್ರತಾಪ್ಗೆ ನೀಡಿರ್ತಾರೆ. ಅಂದರೆ 10 ಡ್ರೋನ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ, ಅಂದರೆ ನೀಡಲಿಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ 35 ಲಕ್ಷ ರೂಪಾಯಿಯನ್ನು ನೀಡಿರ್ತಾರೆ. ಆದರೆ
10 ಡ್ರೋನ್ಗಳನ್ನ ನೀಡ್ತೀನಿ ಅಂತ ಹೇಳಿ ಪ್ರತಾಪ್ ಈವರೆಗೂ ಕೂಡ ನೀಡಿರ್ತಕ್ಕಂಥದ್ದು 4 ಡ್ರೋನ್ ಅನ್ನುವಂಥದ್ದನ್ನ ಸಾರಂಗಮಾನಿ ಅವರು ಆರೋಪ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ 4 ಡ್ರೋನ್ಗಳನ್ನ ನೀಡಿದ್ರು ಕೂಡ ಅದು ಯಾವುದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಆ ಮೂಲಕ ಡ್ರೋನ್ ಪ್ರತಾಪ್ ನನಗೆ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಸಾರಂಗಮಾನಿ ಅವರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರತಾಪ್ ಈಗ ಹೊರಗಡೆ ಇಲ್ಲ, ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫೈನಲ್ ಏನ್ ನಡೆಯುತ್ತೆ, ಅದಾದ ನಂತರ ಡ್ರೋನ್ ಪ್ರತಾಪ್ ಆಚೆ ಬಂದ ನಂತರ ಸಾರಂಗಮಾನಿಗೆ ಇದಕ್ಕೆ ಸರಿಯಾದ ರೀತಿಯಂತ ಒಂದು ಏನು ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಡ್ರೋನ್ ಪ್ರತಾಪ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾನೆ ಇದೆ. ಡ್ರೋನ್ ನಿಜಕ್ಕೂ ಈತ ಡ್ರೋನ್ ಅನ್ನ ಅಂದ್ರೆ ಮಾಡ್ತಾನ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಆರೋಪಗಳು ಈವರೆಗೂ ಕೂಡ ಇದೆ. ಯಾವುದೇ ಕ್ಲಾರಿಟಿ ಇಲ್ಲ ಅಂತಕ್ಕಂಥದ್ದು ಸಾಕಷ್ಟು ಜನ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ಈ ರೀತಿ ಮೇಲಿಂದ ಮೇಲೆ ಡ್ರೋನ್ ಪ್ರತಾಪ್ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಸಾಕಷ್ಟು ಒಂದಷ್ಟು ಕುತೂಹಲವನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಾರಂಗಮಾನಿ ಅವರು ಮಾಡಿರ್ತಕ್ಕಂಥ ಆರೋಪಕ್ಕೆ ಡ್ರೋನ್ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಈಗ ಇರತಕ್ಕಂತಹ ಕುತೂಹಲ. ಸೊ ಇದೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾರೆ. ಶನಿವಾರ ಮತ್ತು ಭಾನುವಾರ ಫೈನಲ್ ಮುಗಿದ ನಂತರ, ಸೊ ಅದಾದ ನಂತರ ಡ್ರೋನ್ ಪ್ರತಾಪ್ ಇದಕ್ಕೆ ಉತ್ತರವನ್ನ ಕೊಡಬೇಕಾಗತ್ತೆ. ಆದ್ರೆ ನಿಜಕ್ಕೂ ಡ್ರೋನ್ ಪ್ರತಾಪ್ ಈ ರೀತಿಯ ವಿವಾದಗಳಿಂದ ಸುದ್ದಿ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಡ್ರೋನ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಲೀನಶ್ರೀ, ಥ್ಯಾಂಕ್ ಯು ಅಶೋಕ್ ದಾವಣಗೆರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.